2028ರ ಸಿಎಂ ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ನಲ್ಲಿ ಲಾಬಿ ಶುರುವಾಗಿದೆ. ಮೈತ್ರಿಯಲ್ಲಿ ಮುಂದಿನ ಸಿಎಂ ಯಾರು ಎಂಬ ಬಗ್ಗೆ ಕಾತುರ. 113 ಸೀಟ್ ಗೆದ್ರೆ ಎಚ್ಡಿಕೆ ಸಿಎಂ ಆಗಲಿ ಎಂದ ಛಲವಾದಿ ಸಿಎಂ ಬಗ್ಗೆ ಚರ್ಚಿಸಲು ಇದು ಸಮಯವಲ್ಲ ಎಂದ ಎಚ್ಡಿಕೆ. ಮುಂಬರುವ ಚುನಾವಣೆ ಬಗ್ಗೆ ಮೈತ್ರಿಯಲ್ಲಿ ಈಗಲೇ ಮನಸ್ತಾಪ. 2028ರ ಸಿಎಂ ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ನಲ್ಲಿ ಲಾಬಿ ಶುರುವಾಗಿದೆ. ಮೈತ್ರಿಯಲ್ಲಿ ಮುಂದಿನ ಸಿಎಂ ಯಾರು ಎಂಬ ಬಗ್ಗೆ ಕಾತುರ ಹೆಚ್ಚಾಗಿದೆ. 113 ಸೀಟ್ ಗೆದ್ರೆ ಎಚ್ಡಿಕೆ ಸಿಎಂ ಆಗಲಿ ಎಂದ ಛಲವಾದಿ ಸಿಎಂ ಬಗ್ಗೆ ಚರ್ಚಿಸಲು ಇದು ಸಮಯವಲ್ಲ ಎಂದ ಎಚ್ಡಿಕೆ. ಮುಂಬರುವ ಚುನಾವಣೆ ಬಗ್ಗೆ ಮೈತ್ರಿಯಲ್ಲಿ ಈಗಲೇ ಮನಸ್ತಾಪ. ನಾವಿಷ್ಟೊತ್ತು ಮಾತನಾಡ್ತಾ ಇದ್ವಿ 2028ರ ವಿಧಾನಸಭೆ ಚುನಾವಣೆಗೆ ಈಗಲೇ ಎರಡೂ ಪಕ್ಷದಲ್ಲಿ ಲಾಬಿ ಎದ್ದಿರುವಂತದ್ದು. ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ 113 ಸೀಟ್ ಗೆದ್ರೆ ಎಚ್ಡಿಕೆ ಸಿಎಂ ಆಗಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಅದಕ್ಕೆ ಪ್ರತಿಯುತ್ತರವನ್ನ ಕೊಟ್ಟಂತ ಎಚ್.ಡಿ. ಕುಮಾರಸ್ವಾಮಿ ಇದನ್ನ ಮಾತನಾಡೋದಕ್ಕೆ ಈಗ ಸಮಯವಲ್ಲ, ರಾಜ್ಯದಲ್ಲಿ ನಮ್ಮ ಒಂದು ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಮೈತ್ರಿ ಅಧಿಕಾರಕ್ಕೆ ಬರಬೇಕು, ಅದ್ರ ಮೇಲೆ ಮಾತ್ರ ನಾವೀಗ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಎರಡ್ 2028ರ ವಿಧಾನಸಭೆಯ ಚುನಾವಣೆ ಬಗ್ಗೆ ಈಗಾಗಲೇ ಎರಡೂ ಪಕ್ಷಗಳ ಮಧ್ಯೆ ಲಾಬಿ ಶುರುವಾಗಿದೆ. ನೀನಾ ನಾನಾ, ನೀನ್ ಸಿಎಂ ನಾನ್ ಸಿಎಂ ಅನ್ನುವಂಥದ್ದು ಈಗಲೇ ಕಾಣಿಸ್ತಾ ಇದೆ. ಯಾಕಂದ್ರೆ ಛಲವಾದಿ ನಾರಾಯಣಸ್ವಾಮಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಮುಂದಿನ 113 ಸೀಟನ್ನ ಗೆದ್ರೆ ಅಲ್ಲಿ ಕುಮಾರಸ್ವಾಮಿನೇ ಸಿಎಂ ಆಗ್ಲಿ ಅಂತ. ಬಟ್ ಇದ್ರ ಬಗ್ಗೆ ಕುಮಾರಸ್ವಾಮಿ ಉತ್ತರಿಸಿ ಹೇಳುವಂಥದ್ದು ಈಗ ಸಿಎಂ ಸ್ಥಾನದ ಬಗ್ಗೆ ಮಾತನಾಡುವಂತ ಪ್ರಸಂಗ ಇಲ್ಲ, ಆ ಸಮಯ ಸಹಿತ ಈಗ ಅಲ್ಲ, ಅದನ್ನ ಮುಂದೆ ನೋಡ್ಕೊಳ್ಳೋಣ. ಆದ್ರೆ ರಾಜ್ಯದಲ್ಲಿ ಈಗ ಅಧಿಕಾರಕ್ಕೆ ಬರೋದೊಂದೇ ಈಗ ನಮಗೆ ಇರುವಂತ ಉದ್ದೇಶ, ನಮ್ಮ ಗುರಿ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮಾತನಾಡ್ತಾರೆ. ಸೊ ಹಾಗಾಗಿ ಈಗಾಗಲೇ 2028ರ ವಿಧಾನಸಭೆ ಚುನಾವಣೆಗೆ ಟವಲ್ ಹಾಕಿಬಿಟ್ಟಿದಾರ ಕುಮಾರಸ್ವಾಮಿ ಅಂತ ನೋಡೋದಾದ್ರೆ. ಯಾಕಂದ್ರೆ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಗಳು ನೇರವಾಗಿ ಅಲ್ಲದೆ ಇದ್ರೂ ಇಂಡೈರೆಕ್ಟ್ ಆಗಿ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿಯ ಮಧ್ಯೆ ಮುಂದೆ ಸಿಎಂ ಸ್ಥಾನಕ್ಕೆ ಲಾಬಿ ಶುರುವಾಗಿ ಅದಕ್ಕೂ ಸಹಿತ ಫೈಟ್ ಶುರುವಾಗುತ್ತಾ ಅನ್ನುವಂಥದ್ದು. ಒಂದು ವೇಳೆ 2028ರಲ್ಲಿ ಮೈತ್ರಿ ಪಕ್ಷ ಗೆದ್ರೆ ಸಿಎಂ ಯಾರಾಗ್ತಾರೆ? ಕುಮಾರಸ್ವಾಮಿ ಸಿಎಂ ಆದ್ರೆ ಬಿಜೆಪಿ ನಾಯಕರು ಒಪ್ಪಿಕೊಳ್ತಾರಾ? ಕೆಲ ಬೆಳವಣಿಗೆ ನೋಡಿದ್ರೆ ಮತ್ತಷ್ಟು ಮನಸ್ತಾಪ ಹೆಚ್ಚಾಗುವ ಸಾಧ್ಯತೆ ಇದೆ. ಕುಮಾರಣ್ಣನಿಗೆ ಸಿಎಂ ಪಟ್ಟ ಕೊಡ್ಲಿಲ್ಲ ಅಂದ್ರೆ ಏನ್ ಕತೆ? ಬಿಜೆಪಿ ಜೆಡಿಎಸ್ ಮೈತ್ರಿ ಬ್ರೇಕ್ ಆಗುವ ಸಾಧ್ಯತೆಗಳೇ ಹೆಚ್ಚು. ಸಿಎಂ ಸ್ಥಾನ ಕೊಟ್ಟರಷ್ಟೇ ಮೈತ್ರಿ ಎನ್ನಬಹುದು ದಳಪತಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಲೇ ಕುಮಾರಸ್ವಾಮಿ ಕ್ಲೈಮ್. ಒಂದು ವೇಳೆ 2028ರಲ್ಲಿ ಮೈತ್ರಿ ಪಕ್ಷ ಗೆದ್ರೆ ಸಿಎಂ ಯಾರಾಗ್ತಾರೆ? ಕುಮಾರಸ್ವಾಮಿ ಸಿಎಂ ಆದ್ರೆ ಬಿಜೆಪಿ ನಾಯಕರು ಒಪ್ಕೊಳ್ತಾರಾ? ಕೆಲ ಬೆಳವಣಿಗೆ ನೋಡಿದ್ರೆ ಮತ್ತಷ್ಟು ಮನಸ್ತಾಪ ಹೆಚ್ಚಾಗುವ ಸಾಧ್ಯತೆ ಇದೆ. ಕುಮಾರಣ್ಣನಿಗೆ ಸಿಎಂ ಪಟ್ಟ ಕೊಡ್ಲಿಲ್ಲ ಅಂದ್ರೆ ಏನ್ ಕತೆ? ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬ್ರೇಕ್ ಆಗುವ ಸಾಧ್ಯತೆಗಳೇ ಹೆಚ್ಚು. ಸಿಎಂ ಸ್ಥಾನ ಕೊಟ್ಟರಷ್ಟೇ ಮೈತ್ರಿ ಎನ್ನಬಹುದು ದಳಪತಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಲೇ ಕುಮಾರಸ್ವಾಮಿ ಕ್ಲೈಮ್ ಮಾಡಿಬಿಟ್ಟಿದಾರ. ಹಾಗಾದ್ರೆ ಹಲವಾರು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಒಂದು ವೇಳೆ 2028ರಲ್ಲಿ ಮೈತ್ರಿ ಪಕ್ಷ ಗೆದ್ರೆ ಸಿಎಂ ಯಾರಾಗ್ತಾರೆ? ಈಗಾಗಲೇ ಹಲವಾರು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ನಾವು ಗಮನಿಸಿದ್ವಿ, ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದಂತಹ ಕುಮಾರಸ್ವಾಮಿ ಅವರು ನಮಗೆ 83 ಸೀಟನ್ನ ಕೊಟ್ರೆ, ನೀವು 83 ಸಹಿತ ನಾವು ಗೆದ್ರೆ ಮುಂದಿನ ಬಾರಿ ಪಕ್ಕಾ ಹೇಳ್ತೀನಿ, ನಾನು ಪ್ಲಾನ್ ಮಾಡಿ ಹೇಳ್ತೀನಿ, ನಮ್ಮ ಪಕ್ಷವೇ ಅಧಿಕಾರಕ್ಕೆ, ಮೈತ್ರಿ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಪ್ರೀ ಪ್ಲಾನಿಂಗ್ ಅನ್ನ ಮಾಡ್ಕೋಬೇಕು, ಪ್ಲಾನ್ ಅನ್ನ ರೂಪಿಸ್ಕೊಳ್ಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ನಡೆಸ್ತಾರೆ. ಈ ಮಾತುಕತೆ ಆದ ಬಳಿಕ ನರೇಂದ್ರ ಮೋದಿ ಅವರು ಸಹಿತ 83 ಸೀಟು ನಾನು ಕೊಡೋಕೆ ನಾನು ಅಲ್ಲಿಗೆ ಪರ್ಮಿಷನ್ ಅನ್ನ ಕೊಡಿಸ್ತೀನಿ. ಸೊ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ಅದು ನಿಮ್ಮ ಒಂದು ನಿಲುವಿನಲ್ಲಿ, ನಿಮ್ಮ ಒಂದು ಏನು ಅಧಿಕಾರದಲ್ಲಿ ಯಾವ ರೀತಿಯಾದಂಥ ನಿರ್ಣಯಗಳನ್ನ ತೆಗೆದುಕೊಂಡು ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿ ಅನ್ನುವಂಥ ಭರವಸೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿಗೆ ಕೊಡ್ತಾರೆ. ಸೊ ಇವೆಲ್ಲ ಒಂದು ಏನು ಕಾರ್ಯಗಳನ್ನು ನಾವು ಅಲ್ಲಿ ಗಮನಿಸಿ ನೋಡಿದಾಗ ಒಂದು ಕಡೆ ಅನಿಸುತ್ತೆ, ಒಂದು ವೇಳೆ ಮೈತ್ರಿ ಪಕ್ಷ
2028ರ ವಿಧಾನಸಭೆಯಲ್ಲಿ ಗೆದ್ರೆ ಅಲ್ಲಿ ದಳಪತಿಗಳು ಟವಲ್ ಹಾಕ್ತಾರ ಸಿಎಂ ಕುರ್ಚಿಗೆ ಅನ್ನುವಂಥದ್ದು ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕ್ತಾ ಇದೆ. ಒಂದು ವೇಳೆ ದಳಪತಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರೆ ಬಿಜೆಪಿಯ ಪಕ್ಷದಲ್ಲಿ ಇದಕ್ಕೆ ಒಪ್ಕೊಳ್ತಾರಾ, ಬಿಜೆಪಿಯ ನಾಯಕರು ಇದಕ್ಕೆ ಅನುಮತಿಯನ್ನ ಕೊಡ್ತಾರಾ, ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂತಹ ಪ್ರಶ್ನೆಗಳು ಭುಗಿಲೇಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿರುವಂತಹ ವಿಚಾರ 2028ರ ಎಲೆಕ್ಷನ್ಗೆ, ವಿಧಾನಸಭೆ ಚುನಾವಣೆಗೆ ಈಗಾಗಲೇ ಮೈತ್ರಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಕಾಣಿಸ್ತಾ ಇದೆ. ನೀನಾ ನಾನಾ ಸಿಎಂ, ಮುಂದಿನ ಸಿಎಂ ಯಾರು ಅನ್ನುವಂಥದ್ದು ಪ್ರಶ್ನೆಗಳು ಹೆಚ್ಚಾಗಿ ಹುಡ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ವನಿತಾ, ರಾಜ್ಯ ನಾಯಕ ಅಂದ್ರೆ ರಾಜ್ಯ ಬಿಜೆಪಿ ನಾಯಕರು ಏನೇ ಹೇಳಿದ್ರು ಕೂಡ ಅದು ಕಸದ ಪುಟ್ಟಿಗೆ ಹಾಕುವಂತಹ ವಿಚಾರ ಅನ್ನುವಂತಹದ್ದು ಅವರ ನಾಯಕರುಗಳಲ್ಲೇ ಚರ್ಚೆ ಆಗುವಂತಹ ವಿಚಾರ. ಯಾಕಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಇರುವಂತಹದ್ದು ಇಲ್ಲಿ ಮೈತ್ರಿ ಆಗಿರುವಂತಹದ್ದಲ್ಲ. ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಅದು ಮೈತ್ರಿ ಆಗಿರುವಂತಹದ್ದು. ದೇವೇಗೌಡರ ರಾಜಕೀಯ ಲೆಕ್ಕಾಚಾರವನ್ನು ಇಟ್ಕೊಂಡೇ ಮೋದಿ ಬಳಿ ಹೋಗಿ ಒಂದಿಷ್ಟು ಮೈತ್ರಿ ವಿಚಾರಗಳನ್ನ ಮಾತನಾಡ್ಕೊಂಡು ಬಂದಿದ್ದಂತದ್ದು. ಅದು ಸಕ್ಸಸ್ ಕೂಡ ಆಯ್ತು. ಅದರ ಬೆನ್ನಲ್ಲೇ ಮುಂಬರುವಂತಹ ದಿನಗಳನ್ನ ಲೆಕ್ಕಾಚಾರದಲ್ಲಿ ಇಟ್ಕೊಂಡೇ ದೇವೇಗೌಡರು ಇದನ್ನ ನಿರ್ಧಾರ ಮಾಡಿದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಮೈತ್ರಿಯನ್ನ ಮಾಡಿದ್ದಂತಹದ್ದಲ್ಲ. ಮುಂಬರುವಂತಹ ವಿಧಾನಸಭಾ ಚುನಾವಣೆ ಅಂದ್ರೆ 2028ರ ಚುನಾವಣೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡೇ ಅವರು ಆ ಮೈತ್ರಿಗೆ ಕೈ ಹಾಕಿದ್ದಂಥದ್ದು. ಹಾಗಾಗಿಯೇ ದೇವೇಗೌಡರ ರಾಜಕೀಯ ಲೆಕ್ಕಾಚಾರವನ್ನ ಚಾಣಾಕ್ಷ ನೀತಿ ಅನ್ನುವಂತಹದ್ದು ಹಲವಾರು ಬಾರಿ ಸ್ಪಷ್ಟ ಆಗಿದೆ. ಅದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇದೆ. ಈಗ್ಲೂ ಕೂಡ ಅದು ಮುಂದುವರೆದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು ಅಥವಾ ಇನ್ನಿತರ ಪ್ರೀತಮ್ ಗೌಡ ಆಗಿರ್ಬೋದು, ಯಾರೇ ಏನೇ ಹೇಳಿದ್ರು ಕೂಡ ಮೋದಿ ಅವರ ಒಂದು ಮಾತು ಎಲ್ಲವನ್ನೂ ಕೂಡ ನಡೆಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 113 ಸ್ಥಾನ ಬಂದ್ರೆ ಮಾತ್ರ ಅವರಿಗೆ ಸಿಎಂ ಅನ್ನುವಂತಹದ್ದನ್ನ ಛಲವಾದಿ ನಾರಾಯಣ ಸ್ವಾಮಿ ಹೇಳೋದಲ್ಲ. ಇವು ಕೆಲವೊಂದು ವಿಚಾರಗಳಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರುಗಳು ರಾಜ್ಯ ನಾಯಕರ ಒಪಿನಿಯನ್ ಗಳನ್ನೇ ತೆಗೆದುಕೊಂಡಿಲ್ಲದೆ ಇರುವಂತಹದ್ದು ಕೂಡ ಕಣ್ಣು ಮುಂದೆ ಇದೆ. ಹೀಗಾಗಿ ಇವೆಲ್ಲವೂ ಕೂಡ ಸದ್ಯಕ್ಕೆ ಊಹಾಪೋಹ. ಇದೇ ವಿಚಾರಗಳನ್ನ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತು ಮುಂದೇನ್ ಆಗತ್ತೆ, ಹೈಕಮಾಂಡ್ ನಾಯಕರು ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ ರಾಜ್ಯ ನಾಯಕರುಗಳ ಮಾತಿಗೆ ಅವರು ತಲೆನೂ ಕೂಡ ಕೊಟ್ಟಿಲ್ಲ. ಸದ್ಯದ ರಾಜ್ಯದಲ್ಲಿ ಅಂದ್ರೆ ಬಿಜೆಪಿ ನಾಯಕರುಗಳು ಏನ್ ಮಾತನಾಡ್ತಾ ಇದ್ದಾರೆ ಅಂದ್ರೆ 113 ಸ್ಥಾನ ಬಂದ್ರೆ ಅವರಿಗೆ ಮಾತ್ರ, 113 ಸ್ಥಾನ ಯಾರಿಗ್ ಬರುತ್ತೋ ಅವರು ಸಿಎಂ ಆಕಾಂಕ್ಷಿ ಅಥವಾ ಸಿಎಂ ಅಭ್ಯರ್ಥಿ ಅನ್ನುವಂಥದ್ದು ಎಲ್ಲವೂ ಕೂಡ ಅವರ ಚರ್ಚೆಯಲ್ಲಿರುವಂತಹ ವಿಚಾರವೇ ಹೊರತು ಅದ್ಯಾವುದೂ ಕೂಡ ಬಿಜೆಪಿ ಹೈಕಮಾಂಡ್ ಮಟ್ಟಕ್ಕೆ ಹೋಗೋದು ಇಲ್ಲ. ಹೋದರೂ ಕೂಡ ಅದನ್ನ ಯಾರು ಕೂಡ ಅಂದ್ರೆ ಹೈಕಮಾಂಡ್ ನ ಅಮಿತ್ ಶಾ ಆಗಿರ್ಬೋದು ಅಥವಾ ನರೇಂದ್ರ ಮೋದಿ ಅವರಾಗಿರ್ಬೋದು ಯಾರು ಕೂಡ ಅದನ್ನ ಕನ್ಸಿಡರ್ ಮಾಡಿ ಇಲ್ಲಿಗೆ ಅದನ್ನ ಅಪ್ಲೈ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹದ್ದು ಇದೇ ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.